ಸೊ ಬೆಳಗ್ಗೆ ತುಂಬ ಲೇಟಾಗಿ ಎದ್ದಿದ್ದೀವಿ. ನಮ್ಮ ಅತ್ತೆ ಮಾವ ಇಬ್ಬರು ಊರಿಗೆ ಹೋಗಿದ್ದಾರೆ. ಸೊ ನಾನೇ ಬ್ರೇಕ್ಫಾಸ್ಟ್ ಮಾಡಬೇಕು ಇವತ್ತು. ಎಲ್ಲೆಲ್ಲೇನೇನಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ಹೊಸ ಮನೆ. ಸೊ ನಮ್ಮ ಹಸ್ಬೆಂಡ್ ಮಲಗಿದ್ರು, ನೈಟ್ ಶಿಫ್ಟ್ ಮಾಡ್ಕೊಂಬಂದು ಅವ್ರಿಗೂ ಎಬ್ಬರಿಸ್ಬಿಟ್ಟು ಸ್ವಲ್ಪ ಆಚೆ ಹೋಗ್ತಿದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಸೊ ಇವತ್ತಿನ ದಿನ ನಾನು ಏನು ಕುಕ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಸ್ಟೇ ಟ್ಯೂನ್ಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಇವತ್ತು ನಮ್ಮ ದಿನ ನಾರ್ಮಲ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ನೋಡ್ತಿದ್ರಲ್ಲ ನನ್ನ ವೀಡಿಯೋ, ಅವ್ರಿಗೆಲ್ಲ ಒಂದು ಸಡನ್ ಸರ್ಪ್ರೈಸ್ ಆರ್ ಶಾಕ್ ಅಂತ ಹೇಳ್ಬೋದು ಈ ಮ್ಯಾರೇಜ್. ಹೌದು, ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಲ್ ದ ಸಡನ್ ಸೆಟ್ ಆಯಿತು. ಸೊ ಮ್ಯಾರಿಡ್ ಲೈಫ್ ಹೆಂಗಿದೆ ಅನ್ನೋದನ್ನ ಡಾಕ್ಯುಮೆಂಟ್ ಮಾಡಬೇಕು, ನನ್ನ ಚಾನಲಲ್ಲಿ ಅದನ್ನೆಲ್ಲ ಒಂದು ಮೆಮೊರಿಯಾಗಿ ಸೇವ್ ಮಾಡಬೇಕು ಅಂತ ನನಗೆ ಆಸೆ. ಅದರಿಂದ ಈ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ಸೊ ಬೆಡ್ಡೆಲ್ಲ ಸೆಟ್ ಮಾಡಿದ್ದಾಯಿತು. ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫ್ರಿಜ್ಜಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಮತ್ತು ನಮ್ಮ ಕಿಶೋರ್ ಅವರು ಗ್ರೀನ್ ಟೀ ಕೇಳಿದ್ದಾರೆ, ಅದಕ್ಕೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಪಲಾವ್ ಮಾಡೋಕ್ಕೆ ಏನೇನು ಬೇಕೋ ಅದಿದೆಯಾ ನೋಡೋಣ. ಕ್ಯಾರೆಟ್ ಬೀನ್ಸ್ ಮಾತ್ರ ಇದೆ. ಸೊ ಅಂಗಡಿಗೆ ಹೋಗ್ಬಿಟ್ಟು ಏನೇನು ಬೇಕೋ ತೊಗೊಂಬಂದ್ಬಿಡೋಣ ಬನ್ನಿ. ನಮ್ಮವ್ರು ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಅವರು ಶುಗರ್ ತಿನ್ನಲ್ಲ, ಫುಲ್ ಡಯಟೆಲ್ಲೇ ಇರ್ತಾರೆ. ಸೊ ಅವ್ರಿಗೆ ಗ್ರೀನ್ ಟೀ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಆಲ್ರೆಡಿ ನಾರ್ಮಲ್ ಟೀ ವಿತ್ ಶುಗರ್ ಮಾಡ್ಕೊಂಡು ಕುಡ್ದಿದ್ದಾಯಿತು. ಆ್ಯಂಡ್ ಆಲ್ರೆಡಿ ಹೇಳ್ತಿದ್ದಂಗೆ ನನ್ನ ವೀಡಿಯೋಸ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡ್ಕೊತ ಬನ್ನಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮದುವೆ ಬಗ್ಗೆ ಹೇಳೋದಾದರೆ November 3rd, 2025 ನನ್ನ ಮದುವೆ ಚಿಕ್ಕಮಂಗ್ಳೂರಲ್ಲಾಯಿತು. ಸೊ ಮದುವೆ ಹೆಂಗಾಯಿತು ಅನ್ನೋದ್ರದ್ದೊಂದು ವೀಡಿಯೋ ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಮದುವೆ ಆಗಿದ್ದ ಕೈಯಲ್ಲೇ ನಾವಿಬ್ಬರು ಒಂದು ಚಿಕ್ಕ ಹನಿಮೂನ್ಗೆ ಹೋಗಿದ್ವಿ. ಅದ್ರ ಕ್ಲಿಪ್ಸ್ ಕೂಡ ಬಿಟ್ಸ್ ಮಿನಿ ವ್ಲಾಗ್ಸ್ ಥರ ಶೇರ್ ಮಾಡ್ತೀನಿ. ಆಯಿತಾ? ನೀನು ಕೇಳಿದ ಗ್ರೀನ್ ಟೀ. ಥ್ಯಾಂಕ್ ಯು. ಲವ್ ಯು. ಆಗ್ತಾವ್ ನೋಡ್ರಿ. ಬೆಳಗ್ಗೆ ಎದ್ದಾಗಿಂದ ಎಷ್ಟು ಎಪಿಸೋಡ್ಸ್ ನೋಡಿದೆ ಬೇಬಿ ಬಿಗ್ ಬಾಸ್? ಕನ್ನಡ, ತಮಿಳು, ತೆಲುಗು ಎಲ್ಲದನ್ನು. ವಾಶ್ರೂಮ್ಗೆ ಹೋದ್ರು ಬಿಗ್ ಬಾಸ್, ಹನಿಮೂನಲ್ಲೂ ಬಿಗ್ ಬಾಸ್, ನಿದ್ದೆ ಎದ್ದಿದ ತಕ್ಷಣ ಬಿಗ್ ಬಾಸ್. ಯಾರು ಫೇವ್ರೇಟ್ ನನಗೆ? ಯಾರು ಫೇವರೇಟ್ ಇಲ್ಲ. ಮತ್ತೆ ಯಾಕೆ ನೋಡ್ತೀಯಾ? ಟೆನ್ಷನ್ ಆಗಲ್ವ ಅವ್ರಂಗೆ ಕೂಗಾಡೋದು, ಕಿರ್ಚಾಡೋದು? ಪಕ್ಕದಲ್ಲಿ ಹೊಸ್ದಾಗಿ ಮದುವೆಗೆ ಹೆಂಡ್ತಿದ್ದೀನಿ, ನನ್ನ ಹತ್ರ ಮಾತಾಡೋದು ಬಿಟ್ಟು ಏನು ಟೈಮ್ ಪಾಸ್ ಬೇಕು ನಿನಗೆ? ಗ್ರೀನ್ ಟೀ ಚೆನ್ನಾಗೈತಾ? ಗ್ರೀನ್ ಟೀ ಚೆನ್ನಾಗೈತೆ. ಅಡುಗೆ ಮಾಡ್ಬೇಕಾ? ಕಬ್ಬಾಬ ಐ ಫೈವ್ ಓ ಕ್ಲಾಕ್ ಹೋಗ್ತೀಯಾ? ನಾವು ಅಡುಗೆ ಮಾಡೋದು ಸೊ ಮನೆ ಹತ್ರನೇ ಇರೋ ಒಂದು ಮಾರ್ಟ್ಗೆ ಹೋಗಿ ಇವಾಗ ಪಲಾವ್ ಮಾಡೋಕ್ಕೆ ಏನೇನು ಮನೇಲಿ ಇಲ್ವೋ, ಏನು ಬೇಕೋ ಅದು ಮಾತ್ರ ನೋಡಿಬಿಟ್ಟು ಈ ಕುಕುಂಬರ್ ಅದೆಲ್ಲ ತೊಗೊಂಡು ಬಂದಿದ್ದೆ. ಬೇಕಾಗಿರೋ ಥಿಂಗ್ಸ್ ಎಲ್ಲ ತಂದು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಆಲ್ರೆಡಿ ಟೋಲ್ಡ್, ಚಿಕ್ಕಮಂಗ್ಳೂರಲ್ಲಿ ಮದುವೆ ಆಯಿತು. ಆ್ಯಂಡ್ ದೂರ ಏನಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ನಮ್ಮ ಮಮ್ಮಿ ಮನೆ ಹತ್ರನೇ ನಮ್ಮ ಅತ್ತೆ ಮನೆ ಕೂಡ ಇರೋದು. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ಬರ್ತಾ ಇರ್ತೀನಿ. ಹಾಗಾಗಿ ಮತ್ತೆ ಬಿಗ್ ಬಾಸ್ ನೋಡಿ, ಹಂಗೆ ನೋಡಿ. ಆ್ಯಂಡ್ ಇವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರ ನೇಮ್ ಕಿಶೋರ್ ಅಂತ. ವೀಡಿಯೋಸ್ ನೋಡಿ ಜಾಸ್ತಿ ಹೇಳೋಕ್ಕೋಗಲ್ಲ, ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳಿ. ಸದ್ಯಕ್ಕೆ ನಾವೆಲ್ಲ ಯಾರ್ಯಾರು ಇದ್ದೀವಿ ಮನೇಲಿ ಅಂದರೆ, ನಮ್ಮ ಹಸ್ಬೆಂಡು, ಅವ್ರ ಅಪ್ಪ ಅಮ್ಮ, ನಾನು, 4 ಜನ ಒಂದೇ ಮನೇಲಿ ಇದ್ದೀವಿ ಒಟ್ಟಿಗೆ.
ಜಸ್ಟ್ ಮ್ಯಾರಿಡ್ ಅಂತ ಹೇಳ್ತಾರಲ್ಲ, ಸೊ 15 ಡೇಸ್ ಆಗಿದೆ ಅಷ್ಟೇ. ಇದು ಬೀಳುತ್ತೆ ಶಾರ್ಟ್. ಸೊ ಹೊಸ ಲೈಫ್, ಹೊಸ ಮನೆ, ಹೊಸ ಲೈಫ್ ಸ್ಟೈಲ್ ಇದೆಲ್ಲ ಹೆಂಗೆ ಹೋಗುತ್ತೆ ಅನ್ನೋದನ್ನ ನಾನು ಡಾಕ್ಯುಮೆಂಟ್ ಮಾಡ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ವರ್ಕ್ ಅಂತ ಬಂದರೆ ನಮ್ಮವರು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾರೆ. ಯಾ ವಿ ಆರ್ ಡೂಯಿಂಗ್ ಗುಡ್ ಅಂಟಲ್ ನಾವು ಸೋ ಫಾರ್ ಆಲ್ ಗುಡ್, ಚೆನ್ನಾಗಿ ಹೋಗ್ತಿದೆ. ಕುತ್ಕೋ. ಥ್ಯಾಂಕ್ ಯು. ಲವ್ ಯು. ಏನು ಪಲಾವ್ ಇದು? ವೆಜಿಟೇಬಲ್ ಬಿರಿಯಾನಿ ತಿನ್ಬಿಟ್ಟು ಹೆಂಗಿದೆ ಹೇಳು. ಲವ್ ಯು. ನಿಜ ಸೂಪರ್. ನಮ್ಮವ್ರು ನೋಡಿ ಫುಲ್ ಸ್ವೀಟ್, ಕ್ಯೂಟ್, ಸಪೋರ್ಟಿವ್ ಅಂತ ಹೇಳ್ಬೋದು. ಆಲ್ ಗುಡ್, ಆಲ್ ಹ್ಯಾಪಿ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದೇ ರೀತಿ ಡೈಲಿ ಸಿಗ್ತಾರಣ್ಣ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಬಾಯ್, ಹುಷಾರು.